ಸಾರಿಗೆ ಸಚಿವರು ಮತ್ತು ಶಿಕ್ಷಣ ಸಚಿವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸರ್ಕಾರವು ಅನೇಕ ಯೋಜನೆಗಳು ತಂದಿದ್ದಾರೆ. ಆದರೆ ಶಾಲಾ ಮಕ್ಕಳಿಗೆ ಪ್ರವಾಸಕ್ಕಾಗಿ ಯಾವುದೇ ಯೋಜನೆ ಮಾಡದೆ ಮಕ್ಕಳಿಂದ ಹೆಚ್ಚಿನ ದುಡ್ಡು ವಸೂಲು ಮಾಡುವ ತಂತ್ರ ನಡೀತಾ ಇದೆ. ಅದೇನೆಂದರೆ, ಸಾರಿಗೆ ಬಸ್ಸನ್ನು ಬುಕ್ ಮಾಡಿದರೆ 47 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ತುಂಬಬೇಕು. ಪ್ರತಿ ದಿನಕ್ಕೆ 350 ಕಿಲೋಮೀಟರ್ ಕನಿಷ್ಠ ಓಡಬೇಕು ಅನ್ನುವ ಯೋಜನೆ ಇದೆ. ಓಡದೇ ಇದ್ರೆ 100 ಕಿಲೋಮೀಟರ್ ಓಡಿದ್ರೂ ಸಹ 350 ಕಿಲೋಮೀಟರ್ ದುಡ್ಡು ವಸೂಲಿ ಮಾಡುವುದು ಇದು ಸರಿಯಾದ ಕ್ರಮ ಅಲ್ಲ. ಇದು ಮಕ್ಕಳಿಗೆ ಪ್ರವಾಸಕ್ಕೆ ಹೋಗುವ ಒಂದು ವರ್ಷದಲ್ಲಿ ಒಂದು ಬಾರಿ ಇರ್ತದೆ. ಇದರಲ್ಲೂ ಸಹ ದುಡ್ಡು ಗಳಿಸುವ ಯೋಜನೆ ಹಾಕಿಕೊಳ್ಳದೆ ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡೋದು ಅವಶ್ಯ ಇಲ್ಲ. ಕನಿಷ್ಠ ಏನ್ ನೀವು ಬೆಲೆ ನಿಗದಿ ಮಾಡಿರ್ತೀರಿ, ಆ ಬೆಲೆ ಕನಿಷ್ಠ ಎಷ್ಟು ಅವರು ಕಿಲೋಮೀಟರ್ ಓಡಿರ್ತಾರೆ, ಎಷ್ಟು ಕಿಲೋಮೀಟರ್ ಅವರು ಪ್ರವಾಸ ಮಾಡಿರ್ತಾರೆ, ಅದಕ್ಕೆ ತಕ್ಕಂತ ಬೆಲೆಯನ್ನು ತೆಗೆದುಕೊಳ್ಳಬೇಕು. ಅದನ್ನು ಹೊರತುಪಡಿಸಿ ಅನಾವಶ್ಯಕವಾಗಿ ಮಕ್ಕಳಿಂದ ದುಡ್ಡು ದೋಚುವ ರೀತಿಯನ್ನು ನಾವು ವಿರೋಧಿಸುತ್ತೇವೆ. ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಸರ್ಕಾರಕ್ಕೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ಮನವಿ ಮಾಡುವುದೇನೆಂದರೆ, ಮಕ್ಕಳಿಗೆ ವರ್ಷಕ್ಕೊಮ್ಮೆ ಆದರೂ ಕನಿಷ್ಠ ಪ್ರವಾಸಕ್ಕೆ ಆದರೂ ಅತಿ ಕಡಿಮೆ ಬೆಲೆಯಲ್ಲಿ ಹೋಗುವ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಕೇಳ್ತೇವೆ. ಅದೇ ರೀತಿ ಪ್ರವಾಸಕ್ಕೆ ಹೋದಂತ ಬಸ್ಸುಗಳು ಅನೇಕ ಕಡೆ ಹಾಳಾಗಿ ಮಕ್ಕಳ ಪ್ರವಾಸ ಮೊಟಕು ಆಗಿದೆ. ಅಂತ ಪ್ರದೇಶದಲ್ಲಿ ಪುನಃ ಅವರಿಗೆ ಪ್ರವಾಸಕ್ಕೆ ಹೋಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಸಾರಿಗೆ ಸಂಸ್ಥೆಯವರು ನೀಡಬೇಕು ಅಂತೇಳಿ ಈ ಮನವಿ ಮೂಲಕ ಕೇಳಿಕೊಳ್ತಾ ಇದ್ದೀವಿ.